ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮದುವೆ ಮನೆಯಲ್ಲಿ ಹಾಗೂ ಬೇಕ್ರಿಗಳಲ್ಲಿ ಹೇಗೆ ಬಾದುಷಾ ಮಾಡ್ತಾರೆ, ಹಾಗೆ ಎಷ್ಟು ರುಚಿಯಾಗಿ ಪರ್ಫೆಕ್ಟಾಗಿರುತ್ತೆ ಅನ್ನೋದನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಶುಗರು, ಹಾಗೆ 1 ಕಪ್ ಮೊಸರು, ತುಪ್ಪನ ಕರಗಿಸಿ ಇಟ್ಕೊಂಡಿದ್ದೀನಿ, ಹಾಗೆ ಬೇಕಿಂಗ್ ಸೋಡಾ, 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾವು ಮಿಕ್ಸ್ ಮಾಡೋದನ್ನೇ ನೋಡೋಣ. ಇಲ್ಲಿ ನಾನು ಕರಗಿಸಿ ಆರಿಸಿರೋ ತುಪ್ಪನ ಬಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೈದಾ 1 ಬಟ್ಟಲ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ. 1 ಗ್ಲಾಸ್ ಅಷ್ಟು ವಾಟರ್ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ಇವಾಗ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಾವು ಒಂದೇ ಸಲ ನೀರನ್ನು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನಿವಾಗ ಮೊಸರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ರುಚಿಯಾಗಿರುತ್ತೆ, ಆದರೆ ನಾವು ಜಾಸ್ತಿ ದಿನ ಇಡೋಕ್ಕಾಗಲ್ಲ. 2 ದಿನದಿಂದ 3 ದಿನದವರೆಗೆ ಅಷ್ಟೇ ಅದು ತಿನ್ಬಹುದು, ಆಮೇಲೆ ತಿನ್ನೋಕ್ಕಾಗೋದಿಲ್ಲ. ನಾನಿಲ್ಲಿ ಪದರವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ನಾವಿಲ್ಲಿ ಚಪಾತಿ ಹಿಟ್ಟಿನಾಗೆ ಅಮ್ಕಿ ಕಲಿಸೋ ಹಾಗಿಲ್ಲ, ಜಸ್ಟ್ ಸುಮ್ಮನೆ ಹಾಗೆ ಜಾಸ್ತಿ ಪ್ರೆಸ್ ಮಾಡ್ದೇ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಮೂತಾಗಿ ಕಲಿಸ್ಕೊಂಡಿದ್ದೀನಿ. ನಾವು ಹಿಟ್ಟನ್ನು ಎಷ್ಟು ನೀಟಾಗಿ ಕಲಿಸ್ಕೊತೀವೋ ಅಷ್ಟೇ ಬಾದುಷಾ ಕೂಡ ನೀಟಾಗಿ ಬರುತ್ತೆ. ನಾನಿಲ್ಲಿ ಕಲಿಸಿದ್ದಾಯಿತು. ಇವಾಗ ಅದಕ್ಕೆ ಒಂದು ಒದ್ದೆ ಬಟ್ಟೆಯಿಂದ ಅದನ್ನು ಮುಚ್ಚುತ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಮಾಡೋ ತನಕ ಹಿಟ್ಟು ಒಣಗಬಾರ್ದು, ಅದಕ್ಕೋಸ್ಕರ ನಾನು ಒಂದು ಬಟ್ಟೆ ಮುಚ್ಚಿಡ್ತಾಯಿದ್ದೀನಿ. ನಾನು ಇದನ್ನು ಒಂದು 10ರಿಂದ 15 ನಿಮಿಷದವರೆಗೂ ಅದನ್ನು ಬಿಟ್ಟಿರ್ತೀನಿ. ಇಲ್ಲಿ ನಾವು ಪಾಕ ತೆಗಿ ಅಂತ ನೋಡೋಣ. ನಾವು ಶುಗರ್ನ ಒಂದು ಕಡಾಯಿ ಒಳಗಡೆ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ವಾಟರ್ ಸೇರಿಸ್ತಾ ಇದ್ದೀನಿ. ವಾಟರ್ನ ಸುತ್ತ ನಿಧಾನವಾಗಿ ಹಾಕ್ತಾ ಬರಬೇಕು, ಒಂದೇ ಸಲ ಹಾಕಬಾರ್ದು. ನೋಡಿ, ಅಷ್ಟೇ ಅಳತೆಯಾಗಿ ಕರೆಕ್ಟಾಗಿ ಶುಗರು ಎಲ್ಲನೂ ಅಬ್ಸರ್ವ್ ಮಾಡ್ಕೊತಾ ಇದೆ, ಅದೇ ಹೇಳ್ಕೊತಿದ್ದೆ ನೀರನ್ನೆಲ್ಲ. ನಾನಿವಾಗ ಇದನ್ನು ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಬೇಗ ಕರಗೋದಿಲ್ಲ, ನಾನು ಸ್ವಲ್ಪ ಮಿಕ್ಸ್ ಮಾಡ್ತಾ ಬರ್ತಿದ್ದೀನಿ. ಒಂದು ಮೀಡಿಯಮ್ ಹುರಿನಲ್ಲಿ ಇಟ್ಕೊಂಡು ಅದನ್ನು ಕರಗಿಸ್ಕೋಬೇಕು. ನೋಡಿ, ಕರೆಕ್ಟಾಗಿ ಬಂತು. ಇನ್ನು ಸ್ವಲ್ಪ ಇದೆ, ಅದನ್ನು ಕಂಪ್ಲೀಟ್ ನೋಡಿ, ಇವಾಗ ಕಂಪ್ಲೀಟಾಗಿ ಕರಗಿದೆ. ಒಂದೆರಡು ಕುದಿ ಬಂದುಬಿಟ್ರೆ ಕ್ಲೀನಾಗಿ ಬಂದುಬಿಡುತ್ತೆ. ನೋಡಿ, ಇವಾಗ ಕುದಿ ಬರ್ತಾ ಇದೆ. ನೋಡಿ, ಅಂಟಿಸ್ತಾ ಇದೆ. ಇವಾಗ ಕಂಪ್ಲೀಟಾಗಿ ಆಗಿದೆ. ನಮಗಿಷ್ಟೇ ಪಾಕ ಸಾಕು. ನೀಟಾಗಿ ಅಂಟ್ತಾ ಇದೆ. ನನ್ನ ಬೆರಳು ಅಂತ ಇತ್ತು. ನಾನಿವಾಗ ಸ್ಟವನ್ನು ಆಫ್ ಮಾಡಿ ಅದನ್ನು ನೋಡಿ, ನಾನು ಲೆಮನ್ ಜ್ಯೂಸ್ನ ಹಾಕ್ತಾಯಿದ್ದೀನಿ. ಲೆಮನ್ ಜ್ಯೂಸ್ ಹಾಕೋದ್ರಿಂದ ಏನು ಲಾಭ ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದನ್ನು ಬಿಸಿಗಿಡೋಣ. ನಾವು ರೆಡಿ ಮಾಡ್ಕೊಳ್ಳೋ ತನಕ ಆಯಿಲ್ ಬಿಸಿ ಆಗುತ್ತೆ. ಇಲ್ಲಿ ನಾನು ಮುಚ್ಚಿಟ್ಟಿರೋ ಹಿಟ್ಟನ್ನು ಇವಾಗ 2 ಭಾಗ ಮಾಡ್ಕೊತೀನಿ. ನಾನು 2 ಭಾಗ ಮಾಡಿಕೊಂಡು ಅದನ್ನು ಮತ್ತೆ ಹಾಗೆ ಮುಚ್ಚಿಟ್ಟು ಇದನ್ನು ನಾವು ರೋಲ್ ಆಗೋ ಥರ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾವು ಬಾದುಷಾನ ಕಟ್ ಮಾಡ್ಕೊಳ್ಳೋಣ.
ನಾವು ಇಲ್ಲಿ ದೊಡ್ಡದಾಗೂ ಮಾಡ್ಬೋದು, ಚಿಕ್ಕದಾಗೂ ಮಾಡ್ಬೋದು. ನಾನಿಲ್ಲಿ ಮನೆಗೆ ಮಾಡೋದ್ರಿಂದ ನೀಟಾಗಿ ಚಿಕ್ಕದಾಗೆ ಮಾಡ್ಕೊತೀನಿ. ನಮಗೇನು ಅಷ್ಟೊಂದು ಅವಶ್ಯಕತೆ ಏನಿರೋದಿಲ್ಲ. ಎಷ್ಟು ನೀಟಾಗಿ ಬಂದಿದೆ. ಹಿಂದೆ ಮತ್ತು ಒಳಗಡೆ 2 ಕಡೆಯೂ ಪ್ರೆಸ್ ಮಾಡಿ ಬೇಗ ರೆಡಿ ಮಾಡ್ತಾಯಿದ್ದೀನಿ. 2 ಮಾಡೋದು ನಾನು ತೋರಿಸಿದ್ದೀನಿ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ. ನಮಗೆ ಏನು ಕಷ್ಟ ಆಗೋ ಥರ ಮಾಡ್ಕೋಬಾರ್ದು. ನಾವು ನೀಟಾಗಿ ನೋಡಿ, ಇದನ್ನು ನಾನು ಬೇಕ್ರಿಲಿ ಹೇಗೆ ಮಾಡ್ತಾರೆ, ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ರೋಲ್ ಮಾಡ್ತಾ ಬರಬೇಕು. ಅಂದರೆ ನಾವು ಕರ್ಜಿಕಾಯಿಗೆ ಹೇಗೆ ರೋಲ್ ಮಾಡ್ತೀವಿ ಹಾಗೆ ಸುತ್ತ ಅದನ್ನು ರೋಲ್ ಮಾಡ್ಕೊಂಡು ಬರಬೇಕು. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾವು ಎಣ್ಣೆಗೆ ಹಾಕೋದನ್ನು ನೋಡೋಣ. ಎಣ್ಣೆ ಬಿಸಿ ಆಗಿದೆ. ಸ್ಟವ್ನ ಆಫ್ ಮಾಡಿ ನಾವು ಇದನ್ನು ಹಾಕಬೇಕಾಗುತ್ತೆ. ಎಣ್ಣೆ ಒಳಗಡೆ ಹಾಕೋ ಹಾಕಿಲ್ಲ. ಎಣ್ಣೆ ಬಿಸಿ ಮಾಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಒಂದೊಂದೇ ಹಾಕ್ತಾ ಬರ್ತಿದ್ದೀನಿ. ನಾವು ಬಜ್ಜಿ ಬೋಂಡ ರೀತಿ ಹಾಗೆ ಅದನ್ನು ತಿರುಗಿಸೋ ಹಾಗಿಲ್ಲ. ಅದು ತನ್ನಷ್ಟಕ್ಕೆ ತಾನೇ ಮೇಲೆ ಬರುತ್ತೆ. ನೋಡಿ, ನಾವು ಮಾಡಿದ್ದು ಚಿಕ್ಕದಾಗಿ, ಆದರೆ ಅದು ಡಬಲ್ ಆಗಿದೆ. ಯಾಕೆಂದರೆ ನಾವು ಬೇಕಿಂಗ್ ಸೋಡಾ ಹಾಕಿದ್ವಲ್ಲ, ಅದಕ್ಕೆ ಡಬಲ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ನಾವು ಕಡಿಮೆ ಉರಿನಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಉರಿನಲ್ಲಿ ಮಾಡಿದ್ರೆ ಸೀದೋಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ನಾನು ಇವಾಗ ತೆಗೆದಿದ್ದೀನಿ ಹೊರಗಡೆ. ಇವಾಗ ನಾನು ಆವಾಗಲೇ ಮಾಡ್ಕೊಂಡಿರೋ ಪಾಕಕ್ಕೆ ಬಾದುಷಾನ ಹಾಕ್ತಾಯಿದ್ದೀನಿ. ನಾವು ಇದನ್ನು 1 ಅವರ್ ಬಿಡಬೇಕಾಗುತ್ತೆ. ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾನು ನಿಮಗೆ 1 ಅವರ್ ಆದಮೇಲೆ ತೋರಿಸ್ತೀನಿ. ನೋಡಿ, 1 ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪಾಕನ ಹೀರ್ಕೊಂಡಿದೆ ಬಾದುಷಾ. ನೋಡಿ ಎಷ್ಟು ಕಲರ್ ಬಂದಿದೆ. ನಾನಿಲ್ಲಿ ನಿಂಬೆಹಣ್ಣಿನ ಜ್ಯೂಸ್ ಹಾಕಿದ್ದು. ಬಾದುಷಾ ಸೈನಿಂಗ್ ಬರುತ್ತೆ. ಪಾಕ ಕೂಡ ಹಾಗೆ ಸೈನಿಂಗ್ ಬಂದರೆ ಬಾದುಷಾ ಚೆನ್ನಾಗಿ ಕಾಣಿಸುತ್ತಲ್ಲ. ಹೇಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇಷ್ಟೇ ಪರ್ಫೆಕ್ಟಾಗಿ ಮನೆಯಲ್ಲಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಕೊಬ್ಬರಿ ಮತ್ತು ಪಿಸ್ತಾಯಿಂದ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಡೆಕೋರೇಷನ್ ಮಾಡಿ ಮುಗೀತು. ಹಾಗೆ ನಿಮಗೆ ಒಂದರಲ್ಲಿ ನಾನು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಪಾಕ ಕೂಡ ಅಷ್ಟೇ ಚೆನ್ನಾಗಿದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.